ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕುಕಿಂಗ್. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಚಿತ್ಕವರೆ ಸಾಂಬಾರು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ. ಇವತ್ತು ಆಲ್ರೆಡಿ ನಾನು ಎಣ್ಣೆ ಕಾಯಕ್ಕೆ ಹಾಕಿದ್ದೀನಿ ಪಾತ್ರೆಗೆ. ಇದಕ್ಕೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅದು ಗೋಲ್ಡನ್ ಬ್ರೌನ್ ಬರಬೇಕು, ಸ್ವಲ್ಪ ಫ್ರೈ ಆಗಲಿ. ಮತ್ತು ಅಲ್ಲಿ ಈರುಳ್ಳಿ ಫ್ರೈ ಆಗ್ತಾಯಿದೆ ನೋಡಿ. ನಾನು ಕಾಳು ಹೆಂಗೆ ಚಿಟಿಕ್ಸಿ ಇಟ್ಕೊಂಡಿದ್ದೀನಿ ನೋಡಿ. ಬೆಳಿಗ್ಗೆ ನೆನೆ ಹಾಕಿದ್ರೆ ನೀವು ಮಧ್ಯಾಹ್ನಕ್ಕೆ ಆರಾಮಾಗೆ ಇದನ್ನ ಚಿಟಿಕ್ಸ್ಬೋದು ನೋಡಿ. ಎಷ್ಟು ನೀಟಾಗಿ ಬಂದ್ಬಿಡುತ್ತೆ ನೋಡಿ. ಹೀಗೆ ನೀಟಾಗಿ ಚಿಟಿಕ್ಸ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿದೆ ಕಾಳು. ಇದ್ರ ಜೊತೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕಬೇಕು ಕಾಂಬಿನೇಷನ್ ಆಗಿ. ನಾನು ಬರೀ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ ಅಷ್ಟೇ ನೋಡಿ. ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೈ ಮಾಡ್ಕೊಳ್ಳೋಣ. ಆಲೂಗೆಡ್ಡೆ ಮತ್ತು ಅವರೆಕಾಳು ನೋಡಿ. ಇದಕ್ಕೆ ಬೇಳೆ ಸಾಂಬಾರು ಮಸಾಲೆ ಮಾಡ್ಕೋಬೋದು, ಮತ್ತು ಮಟನ್ ಸಾರು ಮಸಾಲೆ ಮಾಡ್ಕೋಬೋದು. ನಾನಿವತ್ತು ಮಟನ್ ಸಾರು ಮಸಾಲೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಅರಿಶಿನ ಹಾಕೋಣ. ಇದಕ್ಕೆ ಅರಿಶಿನ ಹಾಕಿದ್ದೀನಿ. ಇದಕ್ಕೆ ನೋಡಿ ಸ್ವಲ್ಪ ನೀರು ಹಾಕೋಣ. ಅದು ಬೇಯೋಷ್ಟು ನೋಡಿ. ಇದು ಬೇಯೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೇಯಲಿ ಫಸ್ಟು, ಆಮೇಲೆ ನಾವು ಮಸಾಲೆ ಹಾಕ್ಕೊಳ್ಳೋಣ. ಇದು ಫುಲ್ ಕುಕ್ ಆಗೋ ಗಂಟ ಏನು ಮಾಡೋಣ, ಅವರೆಕಾಳು ಮತ್ತು ಆಲೂಗೆಡ್ಡೆ ಬೇಯೋ ಗಂಟ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಮಗೆ ಮಸಾಲೆ ಏನೇನು ಬೇಕು ಅಂದರೆ ರುಬ್ಬಕ್ಕೆ ಕಡಲೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಶುಂಠಿ ಮತ್ತು ಒಂದೆರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ರುಬ್ಕೊಳ್ಳೋಣ. ಇದಿಷ್ಟು ಫಸ್ಟು ರುಬ್ಕೋಬೇಕು ನೋಡಿ. ಈ ಥರ ಆಯಿತು ಮಸಾಲೆ. ಇದಕ್ಕೆ ನಾನು ಚಕ್ಕೆ ಲವಂಗ ಮತ್ತು ಗಸಗಸೆ ಹಾಕೊಂಡಿಲ್ಲ ಫ್ರೆಂಡ್. ಯಾಕಂದರೆ ನಾವು ಮಟನ್ದು ಪೌಡ್ರ್ ಇದೆಯಲ್ಲ, ಅದಕ್ಕೆ ನಾವು ಚಕ್ಕೆ ಲವಂಗ ಮತ್ತು ಗಸಗಸೆ ಹಾಕಿರ್ತೀವಿ. ಹಾಗಾಗಿ ನಾನು ಇದಕ್ಕೆ ಆಡಿಸ್ಕೊಳ್ಳೋಕ್ಕೆ ನಾನು ಹಾಕಿಲ್ಲ. ಇದನ್ನು ನಾವೇನು ಮಾಡೋಣ ಅಂತಂದರೆ, ಈಗ ಕಾಳು ಮತ್ತು ಆಲೂಗೆಡ್ಡೆ ಬೇಯ್ತಾ ಇದೆಯಲ್ಲ, ಅದಕ್ಕೆ ಹಾಕೋಣ ನೋಡಿ. ಮಸಾಲೆ ಹಾಕಿದ್ದೀನಿ. ಇದು ಹಸಿ ವಾಸನೆ ಹೋಗೋಟ ಸ್ವಲ್ಪ ಫ್ರೈ ಮಾಡ್ತೀನಿ. ಫ್ರೈ ಮಾಡ್ಕೊಳ್ಳೋಣ. ನಾವಿವಾಗ ಇನ್ನೊಂದು ಮಸಾಲೆ ಆಡಿಸ್ಕೊಳ್ಳೋಣ. ಟೊಮೆಟೊ ಮತ್ತು ಕಾಯಿ ಇದೆರಡು ನುಣ್ಣಗೆ ಆಡಿಸ್ಕೊಳ್ಳೋಣ ನೋಡಿ. ಎಷ್ಟು ಫ್ರೈ ಆಗಿದೆ ನೋಡಿ ಫ್ರೆಂಡ್. ಎಷ್ಟು ಗಮ್ಮಂತ ಬರ್ತಾಯಿದೆ ಸ್ಮೆಲ್ಲು. ನಾವು ಇದಕ್ಕೆ ಖಾರದ ಪುಡಿ ಹಾಕೋಣ. ಇದು ಮಟನ್ ಮಸಾಲ. ಚಿಕನ್ಗೂ ಹಾಕ್ಬೋದು, ಮಟನ್ಗೂ ಹಾಕ್ಬೋದು. ನಮಗೆ ಎಷ್ಟು ಬೇಕು ಅಷ್ಟು ಹಾಕೋಣ. ನೋಡಿ ಮಿಕ್ಸ್ ಮಾಡೋಣ. ಇದನ್ನು ನಾವು ಕಾಯಿ ಮತ್ತು ಟೊಮೆಟೊ ಆಡಿಸ್ಕೊಂಡಿದ್ವಲ್ಲ, ಅದನ್ನು ಇವಾಗ ಈ ಪಾತ್ರೆಗೆ ಸೇರಿಸೋಣ. ನಾವಿವಾಗ ಮಸಾಲೆ ಎಲ್ಲ ಹಾಕ್ಕೊಂಡಿದ್ವಿ. ಮಸಾಲೆ ಎಲ್ಲ ಹಾಕೊಂಡ್ಮೇಲೆ ಈ ಥಿಕ್ನೆಸ್ ಇದೆ. ಇವಾಗ ನಾವು ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಇದಕ್ಕೆ ನೋಡಿ ಇಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಇಷ್ಟು ಬಂದು ಸಾಕು. ಅದು ಕುದೀತಾ ಇರುತ್ತಲ್ಲ, ಕುದಿಬೇಕಾದ್ರೆ ಗಟ್ಟಿ ಆಗುತ್ತೆ. ಇನ್ನು ಇಷ್ಟು ಸಾಕು. ಈಗ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಳೋಣ. ಎಷ್ಟು ಸಾಲ್ಟು ಅಷ್ಟು ಹಾಕೋಣ ನೋಡಿ. ಸಾಲ್ಟ್ ನಾನು ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ ಇದಕ್ಕೆ ನೋಡಿ. ಇಷ್ಟು ಹಾಕೋಣ ಸಾಕು. ಬೇಕಾದ್ರೆ ಕಡಿಮೆ ಆದರೂ ಪರವಾಗಿಲ್ಲ, ಜಾಸ್ತಿ ಆಗಬಾರ್ದು. ಕಡಿಮೆ ಆದರೆ
ಹಾಕೋಬೋದು. ರುಚಿ ನೋಡಿ ತಿರ್ಗಾ ಮತ್ತೆ ಕಲಸೋಣ ಚೆನ್ನಾಗೆ. ಕಾಳೆಲ್ಲ ಬೆಂದಿದೆ, ಆಲೂಗೆಡ್ಡೆನೂ ಬೆಂದಿದೆ. ಚೆನ್ನಾಗಿ ಒಂದು ಕುದಿ ಬರಲಿ. ಸಾಂಬಾರು ಚೆನ್ನಾಗಿ ಕುದ್ದಿದೆ ಫ್ರೆಂಡ್. ನೋಡಿ ಕಾಳು ನಾವು ಕುಕ್ಕರಲ್ಲೂ ಮಾಡ್ಕೊಬೋದು ಇದನ್ನು, ಆದರೆ ಕಾಳು ಚೆನ್ನಾಗಿ ಬೆಂದ್ಬಿಡುತ್ತೆ. ಅದಕ್ಕೆ ನಾನು ಪಾತ್ರೆಯಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಸೇಮ್ ಚಿಕನ್ ಸಾಂಬಾರು ಥರನೇ ಇರುತ್ತೆ. ನೀವು ಒಂದ್ಸಲ ಮಾಡ್ಕೊಳ್ಳಿ. ಇದು ಮುದ್ದೆಗೂ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ. ನಿಮಗೆ ಮುದ್ದೆ ರೆಸಿಪಿ ಬರಲಿಲ್ಲ ಅಂದರೆ ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ನಾನು ಮಾಡಿದ್ದು ನಿಮ್ಗೆ ಇಷ್ಟ ಆದರೆ, ನಾನು ಮಾಡ್ತಾಯಿರೋ ಅಡುಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ನಿಮ್ಮ ಫ್ರೆಂಡ್ಸ್ಗೆಲ್ಲ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ. ನೋಡಿ ಎಷ್ಟು ಚೆಂದ ಆಗ್ತಾಯಿದೆ. ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಈ ರೆಸಿಪಿ ನೋಡ್ಕೊಂಡ್ರೆ ಅಲ್ವಾ. ಥ್ಯಾಂಕ್ ಯು ಫ್ರೆಂಡ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಥ್ಯಾಂಕ್ಸ್.